ಮದರ್ಸ್ ಡೇ. ಹಾಗಾಗಿ ಎಲ್ಲರಿಗೂ ಯಾರ್ಯಾರು ಅಮ್ಮ ಆಗಿದ್ದೀರಾ ಅವರೆಲ್ಲರಿಗೂ ಹ್ಯಾಪಿ ಮದರ್ಸ್ ಡೇ. ಕುಂಬಳಕಾಯಿ ಬೀಜನ ಹೆಂಗೆ ತಿನ್ನಬೇಕು ಅಂತ ಟ್ಯುಟೋರಿಯಲ್ ಮಾಡಿ ಹೇಳ್ಕೊಡ್ತಾ ಇದ್ದಾರೆ ಅಕ್ಕ. ಹಾಯ್, ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನಸ ಅಲೋಕ್ ಕನ್ನಡ ಚಾನಲ್. ಇವತ್ತು ಮೇ 11 ಮದರ್ಸ್ ಡೇ. ಹಾಗಾಗಿ ಎಲ್ಲರಿಗೂ ಯಾರ್ಯಾರು ಅಮ್ಮ ಆಗಿದ್ದೀರಾ ಅವರೆಲ್ಲರಿಗೂ ಹ್ಯಾಪಿ ಮದರ್ಸ್ ಡೇ. ಎಲ್ಲ ಖುಷಿಯಾಗಿ ಅವ್ರ ಮಕ್ಕಳ ಜೊತೆ ಆರಾಮಾಗಿ ಇರಿ ಅಂತ ಹೇಳ್ತಾ ಇವತ್ತು ಆ್ಯಕ್ಚುಲಿ ನಾನು ಕಿಚನಿಂದ ಶುರು ಮಾಡ್ತಿದ್ದೀನಿ. ಯಾಕಂದರೆ ಮದರ್ಸ್ ಡೇಗೆ ನಾನು ಅಮ್ಮಂಗೆ ಸ್ಪೆಷಲ್ ಮಾಡೋಣ ಏನಾದರೂ ಅಂತ ಅಂದ್ಕೊಂಡೆ. ಆದರೆ ಮಕ್ಕಳನ್ನ ಇಟ್ಕೊಂಡು ಏನು ಆ ಥರ ಎಲ್ಲ ರೆಡಿ ಮಾಡೋದಕ್ಕೆ ನನ್ನ ಕೈಲಿ ಆಗಲಿಲ್ಲ. ಇವನ್ ಪ್ರತಿ ವರ್ಷವೂ ಕೂಡ ನಾವು ಅಮ್ಮಂಗೆ ನಾನು ಮತ್ತು ನನ್ನ ಚಿಕ್ಕಮ್ಮ ಮನೆಯವರೆಲ್ಲ ಸೇರಿಕೊಂಡು ಏನಾದರೂ ಸ್ಪೆಷಲ್ ಮಾಡ್ತಿದ್ವಿ. ಇಲ್ಲಾಂದರೆ ಈವ್ನಿಂಗ್ ಕೇಕ್ ಆದರೂ ತಂದು ಕಟ್ ಮಾಡಿಸ್ತಿದ್ವಿ, ಏನೋ ಒಂದು ಆಗೋದು. ಈ ಸತಿ ಅವರೂ ಇಲ್ಲ, ಎಲ್ಲೋ ಆಚೆ ಹೋಗಿದ್ದಾರೆ. ಸೊ ನಾನೊಬ್ಬಳೇ ಏನೂ ಮಾಡೋದಕ್ಕಾಗಲ್ಲ, ಅಪ್ಪನೂ ಇಲ್ಲ, ಊರಿಗೆ ಹೋಗಿದ್ದಾರೆ. ಸೊ ಮಕ್ಕಳನ್ನ ಇಟ್ಕೊಂಡೆಲ್ಲ ಏನೂ ತರೋದಕ್ಕಾಗಲಿ ಮಾಡೋದಕ್ಕಾಗಲಿ ಸೆಲೆಬ್ರೇಟ್ ಮಾಡೋದಕ್ಕೂ ಟೈಮ್ ಆಗೋದಿಲ್ಲ. ಯಾಕಂದರೆ ನಾನೊಂದು ಪಾಪನ ನೋಡ್ಕೊಳ್ತಿರ್ತೀನಿ, ಅಮ್ಮ ಒಂದು ಪಾಪನ ನೋಡ್ಕೊಳ್ತಿರ್ತಾರೆ. ಸೊ ಹಾಗಾಗಿ ಏನಾದರೂ ಅವ್ರಿಗೆ ತಿಂಡಿನೇ ಮಾಡ್ಕೊಡೋಣ ಅಂತ, ನೀನೇನು ಬೆಳಗ್ಗೆ ತಿಂಡಿ ಮಾಡಬೇಡ ಅಮ್ಮ, ನಾನೇ ತಿಂಡಿ ಮಾಡ್ತೀನಿ ಅಂತ ಹೇಳಿದ್ದೀನಿ. ಅದಕ್ಕೆ ಫಸ್ಟು ಬಂದು ಅಡುಗೆ ಮನೆಗೆ ಬಂದು ಸೇರ್ಕೊಂಡಿದ್ದೀನಿ. ಆ್ಯಕ್ಚುಲಿ ಏನು ಮಾಡ್ತೀಯಾ ಅಂದರು. ನಾನು ಅದಕ್ಕೇನು ಮಾಡ್ತೀನಿ ಬಿಡು ಅಂದೆ. ಬಟ್ ನನಗೆ ಪೊಂಗಲ್ ತಿನ್ನಬೇಕು ಅಂತ ತುಂಬ ದಿನದಿಂದ ಅನ್ನಿಸ್ತಿತ್ತು. ಅವ್ರ ಹೆಸರು ಹೇಳ್ಕೊಂಡು ಮದರ್ಸ್ ಡೇ ದಿನ ನಾನು ಪೊಂಗಲ್ ಮಾಡ್ಕೊಂಡು ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ. ಅಮ್ಮ ಇಲ್ಲೇನು ಗೊತ್ತಾ, ಪೊಂಗಲ್ ಅಂದರೆ ಫುಲ್ ತರಕಾರಿ ಎಲ್ಲ ಹಾಕ್ಬಿಟ್ಟು ಮಾಡೋದು ಅವ್ರ ಕಡೆ. ಸೊ ಹಾಗಾಗಿ ಪೊಂಗಲ್ ಅಂದರೆ ಫುಲ್ ತರಕಾರಿ ಇರುತ್ತೆ. ಅದನ್ನೇನು ಬಿಸಿಬೇಳೆಬಾತ್ ಪೌಡ್ರ್ ಹಾಕ್ಬಿಟ್ರೆ ಬಿಸಿಬೇಳೆಬಾತೆ ಅದಾಗೋದು. ನನಗೆ ಆ ಥರ ತಿನ್ನೋದಕ್ಕೆ ಇಷ್ಟ ಇಲ್ಲ, ಆ ಥರ ಮಾಡ್ಕೊಳ್ಳೋದಕ್ಕೂ ಇಷ್ಟ ಆಗೋದಿಲ್ಲ. ನನಗೇನಂದರೆ ಪೊಂಗಲ್ ಅಂದರೆ ಏನೂ ಇರಬಾರ್ದು, ಬರೀ ಅದರಲ್ಲೇನೋ ಮೆಣಸು ಸಿಕ್ತಿರ್ಬೇಕು ಮತ್ತು ಕಾಯಿ ತುರಿ ಸಿಕ್ತಿರ್ಬೇಕಷ್ಟೇ. ಲೈಟಾಗಿರಬೇಕು, ಜಾಸ್ತಿ ಖಾರನೂ ಇರಬಾರ್ದು. ಆ ಥರ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ತುಂಬ ದಿನದಿಂದ. ಬೇಸಿಗೆ ಬೇರೆ ಅಲ್ವಾ, ಏನು ಮಸಾಲೆ ಐಟಮ್ಸು ಆ ಥರದ್ದೆಲ್ಲ ಏನು ಇಷ್ಟ ಆಗೋದಿಲ್ಲ ತಿನ್ನೋದಕ್ಕೆ. ಹಾಗಾಗಿ ನಾನು ಪೊಂಗಲ್ ಮಾಡ್ತೀನಿ ಅಂತ ಅಂದೆ. ಹಂಗೆ ಅಂತಿದ್ದಂಗೆ ನಮ್ಮಮ್ಮ ಏನು ಮಾಡಿದ್ದಾರೆ ಅಂದರೆ, ಇಡೀ ತರಕಾರಿನೆಲ್ಲ ಹಚ್ಚಿಟ್ಬಿಟ್ಟು ನನಗೆ ರೆಡಿ ಮಾಡಿಕೊಟ್ಬಿಟ್ಟು ಎಲ್ಲ ಈರುಳ್ಳಿ ಟೊಮೊಟೊ ಎಲ್ಲ ಹಚ್ಚಿಟ್ಬಿಟ್ಟು ಹೋಗಿದ್ದಾರೆ. ಆ್ಯಕ್ಚುಲಿ ನನಗೆ ಅವೆಲ್ಲ ಏನೂ ಹಾಕೋದಿಲ್ಲ, ಅವೆಲ್ಲ ಹಾಕಿ ಮಾಡೋದು ಪೊಂಗಲ್ಲೇ ಅಲ್ಲ. ನಾನು ಈಗಿನೂ ಅದನ್ನೇ ಅಮ್ಮನ ಹತ್ರ ಹೇಳ್ಕೊಂಡು ಮಾತಾಡ್ಕೊಂಬಂದೆ. ನಾನು ಅವೆಲ್ಲ ಏನೂ ಯೂಸ್ ಮಾಡಲ್ಲ, ಎಲ್ಲ ಹಂಗೆ ಎತ್ತಿಡ್ತೀನಿ. ಮಧ್ಯಾಹ್ನಕ್ಕೆ ಏನಾದರೂ ಮಾಡಿದ್ರಾಯ್ತು, ಸಾಂಬಾರ್ಗೆ ಯೂಸ್ ಮಾಡ್ಕೊಂಡ್ರಾಯ್ತು ಅಂದ್ಬಿಟ್ಟು. ಸೊ ಅದನ್ನೆಲ್ಲ ಈಗ ಎತ್ತಿಟ್ಬಿಟ್ಟು ಕ್ವಿಕ್ಕಾಗಿ ಪೊಂಗಲ್ ಮಾಡ್ತೀನಿ. ನೀವು ನೋಡ್ತಾ ಇರಿ ಹಿಂಗೆ ಮಾಡ್ತೀನಿ ಅಂತ. ಓಕೆ, ಮತ್ತೊಮ್ಮೆ ಎಲ್ಲ ಅಮ್ಮಂದಿರಿಗೂ ಹ್ಯಾಪಿ ಮದರ್ಸ್ ಡೇ. ಓಕೆ, ಬಾಯ್. ನೋಡ್ತಾ ಇರಿ, ಹೋಗಬೇಡಿ. ಸೊ ಇದರಲ್ಲಿ ಇವಾಗ 1 ಕಪ್ಪಷ್ಟು ಅಕ್ಕಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು 1 ಕಪ್ ಆಗುವಷ್ಟು ಹೆಸರುಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಹಿಂಗೆ ಮಾಡಿಕೊಂಡ್ರೆ ಮಧ್ಯಾಹ್ನಕ್ಕೂ ಆಗಿಬಿಡುತ್ತೆ, ಏನು ಮತ್ತೆ ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ. ಏನಾದರೂ ಲೈಟಾಗಿ ಮುದ್ದೆನೋ ಅಥವಾ ಚಪಾತಿನೋ ಏನಾದರೂ ಮಾಡಿಕೊಂಡ್ರೆ ಆಗೋಗ್ಬಿಡುತ್ತೆ, ಮತ್ತೆ ರೈಸ್ ಮಾಡೋದಕ್ಕೆ ಹೋಗಲ್ಲ. ಇದನ್ನು 1-2-3 ಸತಿ ಚೆನ್ನಾಗಿ ತೊಳೆದ್ಬಿಟ್ಟು ಜಾಸ್ತಿ ನೀರಿಟ್ಬಿಟ್ಟು ಕುಡಿಯೋದಕ್ಕೆ ಇಡ್ತೀನಿ. ಸೊ ಇದರಲ್ಲಿ 5 ಲೋಟ ನೀರು ಹಾಕ್ತಾಯಿದ್ದೀನಿ. ಮತ್ತು ಒಂದು ಸ್ವಲ್ಪ ಎಣ್ಣೆ, ಮತ್ತು ಒಂದು 4 ಮೆಣಸಿನ್ಕಾಯಿ ಹಾಕ್ಬಿಟ್ಟು ಸ್ವಲ್ಪ ಜಜ್ಜಿರೋ ಶುಂಠಿ ಹಾಕಿ 1 ಸ್ಪೂನಷ್ಟು ಉಪ್ಪು ಹಾಕ್ಬಿಟ್ಟು ಇದನ್ನು ಕೂಗೋದಕ್ಕೆ ಇಟ್ಬಿಟ್ಟು ಮುಚ್ತಾ ಇದ್ದೀನಿ. ಇದೊಂದು 2 ವಿಷಲ್ ಕೂಗಿದ್ರೆ ಆಯಿತು. ಸೊ ಕುಕ್ಕರಲ್ಲಿ ಕೂಗ್ತಾ ಇರುತ್ತೆ, ಅಷ್ಟರೊಳಗಡೆ ಇಲ್ಲಿ ಒಗ್ಗರಣೆ ಮಾಡ್ಕೊಂಡ್ಬಿಡೋಣ ಇದಕ್ಕೆ. ಆಮೇಲೆ ಕುಕ್ಕರ್ ಆರಿದ್ಮೇಲೆ ಮಿಕ್ಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ಪಾಪ ಅವ್ರು ತರಕಾರಿ ಎಲ್ಲ ಹಚ್ಚಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ, ಅದೆಲ್ಲ ಎತ್ತಿಡೋದೇ ಒಂದು ಕೆಲಸ ಆಯಿತು.
ಒಂದು ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಕಾಯ್ದ್ಮೇಲೆ ಸಾಸಿವೆ, ಜೀರಿಗೆ, ಆ್ಯಕ್ಚುಲಿ ಸಾಸಿವೆ ಜೀರಿಗೆ ಎಲ್ಲ ಸ್ವಲ್ಪ ಜಾಸ್ತಿನೇ ಹಾಕಬೇಕಾಗುತ್ತೆ. ಒಂದು ಸ್ವಲ್ಪ ಮೆಣಸು, ಒಂದು 4 ಜಜ್ಜಿರೋ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಇದು ಚೆನ್ನಾಗಿ ಫ್ರೈ ಆದಮೇಲೆ ಹಚ್ಕೊಂಡಿರುವಂಥ ಕಾಯಿ ತುರಿ ಇದೆ, ಇದನ್ನು ಅಷ್ಟೇ ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ಹಿಂಗೆ ಹಾಕ್ಕೊಳ್ತಿದ್ದೀನಿ. ಬೆಳಗ್ಗೆ ಹೊತ್ತು ನೋಡಿ ಹಕ್ಕಿಗಳ ಸೌಂಡ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಮನೆ ಮುಂದೆ ಒಂದು ಮರ ಇದೆ, ಹಾಗಾಗಿ ಹಕ್ಕಿಗಳ ಸೌಂಡ್ ಬರ್ತಾನೇ ಇರುತ್ತೆ, ಕೇಳಿಸ್ಕೊಳಕ್ಕೆ ಒಂಥರ ಚೆನ್ನಾಗಿರುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಈ ಪೊಂಗಲಿಗೆ ಮಾತ್ರ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಮುಂಚೆನೇ ಹಾಕ್ಕೊಳ್ಳೋದ್ರಿಂದ ಅದ್ರದ್ದು ಫ್ಲೇವರ್ ಎಲ್ಲ ನೀಟಾಗಿ ಬಿಟ್ಟಿರುತ್ತೆ. ಯಾಕಂದರೆ ಇದ್ರಲ್ಲಿ ಬೇರೆ ಇನ್ನೇನು ಮಸಾಲೆ ಆ್ಯಡ್ ಮಾಡಲ್ಲ ಅಲ್ವಾ ನಾವು, ಸೊ ಹಾಗಾಗಿ ಕುಕ್ಕರು ಕೂಗ್ತಾ ಇದೆ. ಒಂದು 2 ಸ್ಪೂನು ತುಪ್ಪ ಆ್ಯಡ್ ಮಾಡ್ತಾಯಿದ್ದೀನಿ. ಸಾಕು, 2 ಸತಿ ಕೂಗಿದೆ, ಕುಕ್ಕರ್ ಆಫ್ ಮಾಡ್ತಿದ್ದೀನಿ. ಮತ್ತು ಸ್ವಲ್ಪ ಮೆಣಸಿನ ಪೌಡ್ರು ಹಾಕ್ತಾಯಿದ್ದೀನಿ. ಸೊ ಇಷ್ಟಾದರೆ ಸಾಕು, ಆಫ್ ಮಾಡಿಬಿಡೋಣ. ಕುಕ್ಕರ್ ಆರಿದೆ ಇವಾಗ. ಸೊ ಈ ಥರ ಸ್ವಲ್ಪ ಮೆತ್ತಗಾಗಿದೆ. ಇನ್ನೂ ಜಾಸ್ತಿ ನೀರು ಹಾಕ್ಬೋದಿತ್ತು, ಪರವಾಗಿಲ್ಲ. ನೋಡಿ, ಈ ಥರ ಸ್ವಲ್ಪ ಮುದ್ದೆ ಆಗಬೇಕು ರೈಸು. ಈಗ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ನನ್ನ ವಾಯ್ಸ್ ನೋಡಿ ಇನ್ನೂ ಕೂಡ ಸರಿ ಹೋಗಿಲ್ಲ. ಈಗ ಇದನ್ನು ಇನ್ನೂ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳೋಣ. ಅದಕ್ಕೆ ಇನ್ನೂ 2 ಲೋಟ ಎಕ್ಸ್ಟ್ರಾ ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ. ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸಿಂಪಲಾಗಿ ಪೊಂಗಲ್ಲು ರೆಡಿಯಾಗಿದೆ. ಟೇಸ್ಟ್ ಕೂಡ ನೋಡಿದೆ, ತುಂಬ ಚೆನ್ನಾಗಿ ಬಂದಿತ್ತು. ಸ್ವಲ್ಪ ಖಾರ ಕಮ್ಮಿ ಅನ್ನಿಸ್ತು, ಹಾಗಾಗಿ ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡ್ರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಒಂದು ಒಳ್ಳೆ ಸಿಂಪಲ್ಲಾಗಿರುವಂಥ ಪೊಂಗಲ್ಲು ರೆಡಿ ಆಯಿತು. ಇದನ್ನು ಕೊಟ್ಟು ಅಮ್ಮಂಗೆ ಹ್ಯಾಪಿ ಮದರ್ಸ್ ಡೇ ಅಂತ ವಿಶ್ ಮಾಡ್ತೀನಿ. ಚಿಕ್ಕಿಯವರೇ, ನಿಮ್ಮದು ವಿಡಿಯೋ ಮಾಡ್ಬೋದಾ ನಾವು? ತುಂಬ ನಾಚಿಕೆ ಅವ್ರಿಗೆ. ಇನ್ನು ನಿನ್ನೆ ಸಂಜೆ ನನ್ನ ತಂಗಿ ಮನೆಗೆ ಬಂದಿದ್ಲು. ಟೈಮ್ ಪಾಸ್ ಮಾಡ್ಕೊಂಡು ಕೂತಿದ್ವಿ. ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಅವಳು ಬಂದರೆ ಮಕ್ಕಳು ನೋಡ್ಕೊಳ್ಳೋದು ಅರ್ಧ ಕೆಲಸ ಕಡಿಮೆ ಆಗುತ್ತೆ. ಅವಳು ನೋಡ್ತಾ ಇರ್ತಾಳೆ, ಆಟ ಆಡಿಸ್ತಾ ಇರ್ತಾಳೆ. ಹಬ್ಬ, ನಂಗಂತೂ ಫ್ರೀ ಆಯಿತು. ಈ ಕಡೆ ಒಬ್ಬರು, ಆ ಕಡೆ ಒಬ್ಬರು. ನಾವು ಆರಾಮಾಗಿ ಟಿವಿ ನೋಡ್ಕೊಂಡು ಕುತ್ಕೋಬೋದು. ಇನ್ನು ಅಮ್ಮ ಕುಂಬಳಕಾಯಿ ಬೀಜನ ಒಣಗಿಸ್ಬಿಟ್ಟು ಹುರಿದ್ಬಿಟ್ಟು ತಂದುಕೊಟ್ಟಿದ್ದಾರೆ, ಟೈಮ್ ಪಾಸ್ ಮಾಡ್ಕೊಂಡು ಕೂತ್ಕೊಳ್ಳಿ ಅಂತ. ಯಾರಾದರೂ ಬಿಡಿಸ್ಕೊಟ್ರೆ ತಿನ್ನೋದಕ್ಕೆ ಮಾತ್ರ ಚೆನ್ನಾಗಿರುತ್ತೆ, ಬಿಡಿಸೋದಕ್ಕೆ ಅಷ್ಟೇ ಕಷ್ಟ. 1 ನಿಮಿಷ ಬಿಡಿಸಿದ್ರೆ 1 ಬೀಜ ತಿನ್ಬೋದು. ಮನೆಗೆ ಬಂದಿರೋವಂಥ ಗೆಸ್ಟ್ ಆದ ಓಕೆ, ಅವ್ರ ಮುಖ ತೋರ್ಸೋಕ್ಕೆ ರೆಡಿ ಇಲ್ಲ. ಇವ್ರು ಹೇಳ್ಕೊಡ್ತಾರೆ ಹೆಂಗೆ ಅಂತ. ನೋಡಿ, ಹೆಂಗೆ ಇಟ್ಕೋಬೇಕು ಕ್ಲೀನಾಗಿ ತೋರಿಸಿ. ಇಟ್ಕೊಂಡು ಹಿಂಗೆ ಕಟ್ ಅನ್ನತ್ತೆ, ಅದನ್ನು ಹಿಂಗಂದರೆ ಹಿಂದೆ ಓಪನ್ ಆಗುತ್ತೆ. ನೋಡಿ, ಬಂದೇ ಬಿಡುತ್ತೆ. ಹಿಂಗೆ ಅಂದ್ಬಿಟ್ಟು ಮೇಲೆ ಹಾಕೊಂಡ್ರೆ ಆಯ್ತು. ನೋಡಿ, ಹಿಂಗೆ ಫುಲ್ಲು ಬರುತ್ತೆ.
ಅಷ್ಟೇ. ತೋರಿಸಿ. ನೋಡಿ ಇಲ್ಲಿ ಸುಲಿದಿದ್ದು ಏನಿದು? ಕುಂಬಳಕಾಯಿ ಬೀಜ. ಏನು ಮಾಡಿದ್ದೀರಾ? ಇದು ರೋಸ್ಟ್ ಮಾಡಿದ್ದೀವಿ, ಟೈಮ್ ಪಾಸಿಗೆ ಅಂತ ಕುತ್ಕೊಂಡು ತಿನ್ನೋದು ಸಂಜೆ ಹೊತ್ತು. ಹಿಡ್ಕೊಂಡು ನೋಡಿ ಹಿಂಗೆ ಫುಲ್ಲು ಬಂದ್ಬಿಡುತ್ತೆ, ಪೀಸೇ ಆಗಲ್ಲ ಒಂಚೂರು. ಕುಂಬಳಕಾಯಿ ಬೀಜನ ಹೆಂಗೆ ತಿನ್ನಬೇಕು ಅಂತ ಟ್ಯುಟೋರಿಯಲ್ ಮಾಡಿ ಹೇಳ್ಕೊಡ್ತಾ ಇದ್ದಾರೆ. ಮಜಾ ಮಾಡಿ ದೊಡ್ಡಮ್ಮ ನನ್ನ ಕಷ್ಟ ನೋಡೋಕ್ಕಾಗ್ತಾ ಇಲ್ಲ. ಸುಳ್ಳು ಕೊಡ್ತೀನಿ ಅಕ್ಕ. ಹಾಕ್ಬೇಡ ಕಣೆ. ಅಯ್ಯೋ ದೇವ್ರೆ, ಇಲ್ಲಿ ನೋಡಿಲಿ. ಅಷ್ಟೊಂದು ಸ್ವಲ್ಪ ಹಸಿಮೆಣಸು ತಿಂತೀಯ ಸ್ವಲ್ಪ. ಇದೆ ಅದು ಸರಿ ಇಲ್ಲ, ಬೀಜನೇ ಸರಿಗಿಲ್ಲ ಅಂತ ಇದ್ದಾಳೆ. ಸೊ ಈಗ ಕುಂಬಳಕಾಯಿ ಬೀಜನ ಹೆಂಗೆ ಸುಲಿಯೋದು ಅಂತ ಇಷ್ಟೋ ತನಕ ನೋಡಿ ಕಲ್ತ್ಕೊಂಡು ಆದಮೇಲೆ ನಾವೇ ಇವಾಗ ಟ್ರೈ ಮಾಡ್ತಾ ಇದ್ದೀವಿ, ಯಾರು ಬೇಗ ಬೀಜನ ಸುಲಿದು ತೋರಿಸ್ತಾರೆ ಅಂತ. ನೋಡಿ ಇವಳು ಸುಲಿತಾ ಇದ್ದಾಳೆ ಇವಾಗ. ಅವಳು ಕಲೆನ ತೋರಿಸಾಯ್ತು, ಇವಾಗ ನನ್ನ ಸರ್ದಿ, ನಾನು ಹೇಗೆ ಬಿಡಿಸ್ತೀನಿ ನೋಡೋಣ ಬನ್ನಿ. ಸುಳ್ಳು ಸುಳ್ಳು ಇದೆಲ್ಲ ಏನು ನೋಡಿ, ಇವತ್ತೇ ಈಗಲೇ ಫಸ್ಟು ಒಂದು ನಿಮಿಷಕ್ಕೆ ಆಗೋಂಥ ಕೆಲಸನ ಹೆಂಗೆ ಬಿಡಿಸಿದ್ಲು ಅವಳು. ಇಷ್ಟೇ. ಒಂದು ಮುಗೀತು, ಇನ್ನೊಂದು ಸುಟ್ಟು ಸುಟ್ಟು ಕೊಡ್ತಾ ಇದ್ದಾರೆ. ಇವಾಗ ತಗೊಳ್ಳಿ. ಒಂದು ಸೆಕೆಂಡಿಗೆ ನಾನು ಸುಲ್ದಾಯ್ತು. ಮೇಡಮ್ ಅವರು ಇದೇನಾ? ಅದೇ. ಅಮ್ಮ ಅಂತೂ ಒಂದಾದ್ಮೇಲೆ ಒಂದು ತಿನ್ನೋದಕ್ಕೆ ಅಂತ ಏನಾದರೂ ಒಂದು ರೆಡಿ ಮಾಡ್ಕೊಂಡು ಕೊಡ್ತಾನೇ ಇದ್ದಾರೆ. ನಾವು ತಿನ್ಕೊಂಡು ಹಂಗೆ ಟೈಮ್ ಪಾಸ್ ಮಾಡ್ತಾನೇ ಇದ್ದೀವಿ. ಈ ವಿಡಿಯೋ ನೋಡ್ತಾ ನಿಮ್ಮೆಲ್ಲರಿಗೂ ನಿಮ್ಮ ಚೈಲ್ಡ್ಹುಡ್ಡು ಕೂಡ ನೆನಪಾಗಿರುತ್ತೆ. ಇದೆಲ್ಲ ತಿಂತಿದ್ದು ಹಳ್ಳಿಯವರಾಗಿದ್ದರೆ ಖಂಡಿತ ನೆನಪಾಗಿರುತ್ತೆ. ಸಿಟಿಯವ್ರಿಗಿದೆಲ್ಲ ಏನು ಅಂತಲೂ ಗೊತ್ತಿರಲ್ಲ. ಸೊ ಯಾರ್ಯಾರಿಗೆ ಏನೇನು ನೆನಪಾಗ್ತಿದೆ ಕಮೆಂಟ್ ಮಾಡಿ ತಿಳಿಸಿ, ಎಲ್ಲರಿಗೂ ನಾನು ರಿಪ್ಲೈ ಮಾಡ್ತೀನಿ. ಓಕೆ, ಹಾಗಾದರೆ ನನ್ನ ಚಾನಲ್ನ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ.